ಯಾರೆಲ್ಲ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರೋ ವಿಡಿಯೋನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡ್ದೇನೆ ನೋಡಿ, ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳಿಸಿದ್ದೀನಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಭಾ TR ಕನ್ನಡ ವ್ಲಾಗ್ಸ್. ನಮ್ಮ ಅಣ್ಣನ ಮಗುಗೆ ಅನ್ನಪ್ರಾಶನ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ. ನಾವು ಭಾನುವಾರ ಸಂಜೆ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೊರಟ್ವಿ. ಭಾನುವಾರ ಒಂದು 3 ಗಂಟೆ ಹಂಗೆ ಹೊರಟು ಒಂದು 7 ಗಂಟೆ ಅಷ್ಟರೊಳಗೆ ಅಲ್ಲೇ ಹೊರನಾಡಲ್ಲೇ ಇದ್ವಿ. ಅಲ್ಲೇ ದೇವಸ್ಥಾನದಲ್ಲೇ ಊಟನ ಮುಗಿಸ್ಕೊಂಡು ಅಲ್ಲೇ ಹತ್ರದಲ್ಲೇ ಇರುವಂಥ ಒಂದು ರೂಮಲ್ಲಿ ಸ್ಟೇ ಆಗಿದ್ದು. ನಂತರ ನಾವು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ದೇವಸ್ಥಾನಕ್ಕೆ ಬಂದು ಅದಾದಮೇಲೆ ಟಿಕೆಟ್ ಕೌಂಟ್ರ್ ಹತ್ರ ಒಂದು ಟಿಕೆಟ್ನ ತೊಗೊಬೇಕಾಗತ್ತೆ. ಅನ್ನಪ್ರಾಶನ ಮಾಡಿಸೋದಕ್ಕೆ ಟಿಕೆಟ್ಗೆ 300 ರೂಪೀಸ್ ಇರುತ್ತೆ. ನಾವು ಕೂಡ ತಗೊಂಡು ಪೂಜೆಗೆ ಬಂದ್ವಿ. ಮಗುಗೆ ಅನ್ನಪ್ರಾಶನ ಮಾಡಿಸೋದಕ್ಕೆ ಏನೆಲ್ಲ ತೊಗೊಬೇಕು ಅದು ಇದು ಅಂತ ಏನೆಲ್ಲ ಇರುತ್ತಲ್ವ, ಮನೆಯಿಂದ ಬರುವಾಗಲೇ ಬೆಳ್ಳಿ ಬಟ್ಲು ಹಾಗೆಯೇ ಒಂದು ಸ್ಪೂನು ತೊಗೊಂಡು ಬಂದರೆ ತುಂಬಾ ಉತ್ತಮ. ಇಲ್ಲ ಬೆಳ್ಳಿ ವಸ್ತುಗಳೇನೂ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕೈಲಿ ಏನಾಗುತ್ತೆ ಸ್ಟೀಲ್ ಲೋಟ ಸ್ಪೂನು ಈ ಥರದ್ದೇನಾದರೂ ತೊಗೊಂಡೋದ್ರೂ ಒಳ್ಳೆಯದು. ಏನಾದರೂ ಮರೆತು ಹೋಯ್ತು ತೊಗೊಂಡೋಗೋದು ಅಂತ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ಅಲ್ಲೇ ಸಿಗುತ್ತೆ. ಆದರೆ ಮೊದಲನೇ ಸಲ ಅನ್ನಪ್ರಾಶನ ಮಾಡಿಸೋದಕ್ಕೆ ಹೋಗ್ತಿರೋದ್ರಿಂದ ಮರಿದೇ ಎಲ್ಲದನ್ನು ತೊಗೊಂಡೋಗಿ ತುಂಬಾ ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪಾಪುಗೆ ಅನ್ನಪ್ರಾಶನ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಸಂಕಲ್ಪ ಮಾಡ್ಕೊಳ್ತಿದ್ದಾರೆ. ಪಾಪುಗೆ ಅನ್ನಪ್ರಾಶನ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಮುಂಭಾಗ ಬಂದು ಒಂದೆರಡು ಫೋಟೋಸ್ನ ತೊಗೊಂಡ್ವಿ. ಅದಾದಮೇಲೆ ದೇವಸ್ಥಾನದ ಹೊರಗಡೆ ಬಂದ್ವಿ. ದೇವಸ್ಥಾನಕ್ಕೆ ಹೋಗಿದ್ದು ಏನೋ ಒಂಥರ ತುಂಬಾ ಚೆನ್ನಾಗಿತ್ತು, ತುಂಬ ಖುಷಿ ಅಂತ ಅನ್ನಿಸ್ತು. ಇಲ್ಲಿ ನೋಡಿ ಅಪ್ಪ ಮಗಳು ಯಾವ ರೀತಿ ಬರ್ತಿದ್ದಾರೆ ಅಂತ. ಇವ್ರು ಹಿಂಗೆ ಬರೋದನ್ನ ನೋಡಿ ನನಗಂತೂ ತುಂಬಾ ಖುಷಿ ಆಗೋಯ್ತು. ಅದರಲ್ಲೂ ಚದ್ದು ತುಂಬಾ ಖುಷಿ ಪಡ್ತಾ ಇತ್ತು. ದೇವಸ್ಥಾನದಿಂದ ಹೊರಗಡೆ ಬಂದು ಇಲ್ಲಿ ಸುತ್ತ ನೋಡಿದ್ರೆ ಎಲ್ಲ ಕಡೆ ನೇಚರ್ ತುಂಬ ಚೆನ್ನಾಗಿತ್ತು. ಎಷ್ಟು ಖುಷಿ ಆಯಿತು ಅಂತ ಹೇಳಿದ್ರೆ ನಿಜವಾಗ್ಲೂ ಅಲ್ಲೇ ಇದ್ಬಿಡಬೇಕು ಅಂತ ಅನ್ನಿಸ್ತಿತ್ತು. ಅಷ್ಟೊಂದು ಇಷ್ಟ ಆಯಿತು ನನಗಂತೂ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬಾ ಚೆನ್ನಾಗಿದೆ. ಎಲ್ಲಿ ನೋಡಿದ್ರೂ ಸುತ್ತ ಹಸಿರು ಗಿಡ ಮರ ಬೆಟ್ಟ ಗುಡ್ಡ, ವಾವ್ ಸಖತ್ತಾಗಿತ್ತು. ನನಗಂತೂ ಸಖತ್ ಖುಷಿ ಆಯಿತು. ನೋಡಿ ಅದಾದಮೇಲೆ ಹೊರಟು ಇಷ್ಟು ಬೇಗ ಮನೆಗೆ ಹೋಗೋದಾ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲಾದರೂ ಯಾವುದಾದ್ರೂ ಒಳ್ಳೆ ಪ್ಲೇಸ್ ಇದೆಯಾ ನೋಡಿ ಅಣ್ಣ ಅಂತ ಹೇಳಿದೆ. ಅದಾದಮೇಲೆ ಅಣ್ಣ ಇಲ್ಲಿ ಒಂದು ಫಾಲ್ಸ್ ಇದೆ ಅಲ್ಲಿಗೆ ಹೋಗೋಣ ಎಲ್ಲರೂ ಅಂತ ಪ್ಲ್ಯಾನ್ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದಾದಮೇಲೆ ಹಳ್ಳಿಮನೆ ಫಾಲ್ಸಿಗೆ ಬಂದ್ವಿ. ಎಷ್ಟು ಖುಷಿ ಆಯಿತು ಅಂತ ಹೇಳಿದ್ರೆ ನಿಜವಾಗ್ಲೂ ಯಾರೆಲ್ಲ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬರ್ತೀರಾ ಈ ಪ್ಲೇಸ್ಗೆ ಮಿಸ್ ಮಾಡದೆ ಬನ್ನಿ. ಮಕ್ಕಳು ನೀವೆಲ್ಲ ಆರಾಮ್ಸೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ತುಂಬಾ ಖುಷಿಯಾಗುತ್ತೆ ನೀರಲ್ಲೆಲ್ಲ ಆಟ ಆಡಿಕೊಂಡು. ವಾವ್ ನನಗಂತೂ ಸಖತ್ ಅಂದರೆ ಸಖತ್ ಖುಷಿ ಆಯಿತು. ಇವಾಗ ಹಳ್ಳಿಮನೆ ಫಾಲ್ಸಿಗೆ ಬಂದ್ವಿ ನಾವು. ನೋಡಿ ಹಳ್ಳಿಮನೆ ಫಾಲ್ಸ್ ಇಲ್ಲಿ ಮೊದಲೆಲ್ಲ ಎಂಟ್ರೆನ್ಸ್ ಫೀಸ್ ಏನೋ ಇರ್ತಿತ್ತು ಅನಿಸುತ್ತೆ, ಬಟ್ ಇವಾಗ ಎಂಟ್ರೆನ್ಸ್ ಫೀಸ್ ಏನೂ ಇರಲಿಲ್ಲ. ನೋಡಿ ಇದೇನೇ ಹಳ್ಳಿಮನೆ ಫಾಲ್ಸ್ ಅಂತ. ಒಂದು ಚಿಕ್ಕ ಫಾಲ್ಸ್ ಆದ್ರೂ ಸೂಪರಾಗಿತ್ತು. ನಾವು ಬೇರೆ ಮಕ್ಕಳಿಗೆ ಎಕ್ಸ್ಟ್ರಾ ಬಟ್ಟೆಗಳನ್ನೂ ತೊಗೊಂಬಂದಿರಲಿಲ್ಲ. ಈ ಥರ ಫಾಲ್ಸ್ ಇದೆ ಎಲ್ಲಿಗೆ ಹೋಗ್ಬೋದು ಅಂತ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಏನು ಪ್ಲ್ಯಾನ್ ಮಾಡಿಲ್ದಿರೋ ಕಾರಣ ಬಟ್ಟೆ ಏನೂ ತಂದಿರಲಿಲ್ಲ. ಆದ್ರೂ ಮಕ್ಕಳು ನೀರಲ್ಲಿ ಆಟ ಆಡ್ತೀವಿ ಅಂತ ತುಂಬ ಹಠ ಮಾಡಿದ್ದಕ್ಕೆ ಬಟ್ಟೆ ಎಲ್ಲ ಪೂರ್ತಿ ನೆಂದೋಗ್ಬಿಟ್ಟಿತ್ತು. ಮಕ್ಕಳೇನು ನಾವೇ ಪೂರ್ತಿ ಬಟ್ಟೆ ಎಲ್ಲ ನೆನೆಸ್ಕೊಂಡ್ಬಿಟ್ಟಿದ್ದು. ಬ್ಯಾಗ್ ಇಲ್ಲಾಂದ್ರೆ ಫೋನ ಬೀಜಿ ಜಾರದಿಲ್ಲ ಕನ್ ಹೋಗಿ ಬೀಜಿ ನಿನ್ನ ಜಾರದಿಲ್ಲ ಕನ್ ಹೋಗು. ಪಾಚ್ ಬೆಳೆದಿರೋದೇ ಇಲ್ಲಿ ನೀರು ಬೀಳೋ ಸ್ಪೀಡಿ ಪಾಚ್ ಎಲ್ಲಿರ್ತದೆ.
ಬಟ್ಟೆಗಳೆಲ್ಲ ಫುಲ್ಲು ನೆಂದೋಗ್ಬಿಟ್ಟಿತ್ತು. ಅದಾದಮೇಲೆ ನಾವು ಕಾರ್ ಹತ್ರ ಬರೋಷ್ಟ್ರೊಳಗಡೆ ಪೂರ್ತಿ ಬಟ್ಟೆ ಎಲ್ಲ ಒಣಗೋಗ್ಬಿಟ್ಟಿತ್ತು. ಹಳ್ಳಿ ಮನೆ ಬಾ. ಯಾಕಂದರೆ ಅಷ್ಟೊಂದು ಬಿಸಿಲಿದ್ದಿದ್ದ ಕಾರಣ ಏನೋ ಒಂಥರ ಚೆನ್ನಾಗಿತ್ತು ನೀರಲ್ಲಿ ಆಟ ಆಡಿದ್ದು. ಅದಾದಮೇಲೆ ತಿರ್ಗಾ ಮನೆಗೆ ಹೊರಡೋಣ ಅಂತ ಬಂದ್ವಿ. ಅದಾದಮೇಲೆ ಅಲ್ಲಿ ಕಳಸೇಶ್ವರ ದೇವಸ್ಥಾನ ಅಂತ ಹೇಳ್ಬಿಟ್ಟು ನೋಡಿದ್ವಿ. ಇಲ್ಲೇ ಬಂದಿದ್ದೀವಲ್ಲ ಮತ್ತೆ ಈ ಸೈಡ್ ಬರ್ತೀವೋ ಇಲ್ವೋ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೂ ಒಂದ್ಸಲ ವಿಸಿಟ್ ಮಾಡ್ಬೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನಕ್ಕೆ ಹೋಗಾದ್ಮೇಲೆ ಒಂದು 10 ನಿಮಿಷ ಅಲ್ಲೇ ಕೂತಿದ್ದು. ನಾವೆಲ್ಲರೂ ಅಲ್ಲೇ ಕೂತಿದ್ದೀವಿ. ಅವ್ರ ಪಪ್ಪನ ಜೊತೆ ಹೋಗಬೇಕು ಅಂತ ಹೇಳ್ಬಿಟ್ಟು ನನ್ನ ಮಗಳು ಓಡೋಗೋದಕ್ಕೆ ಹೋಗಿ ದೇವಸ್ಥಾನದಲ್ಲೇ ಬಿದ್ದುಬಿಡ್ತು. ನನ್ನ ಮಗಳಿಗೆ ಸ್ವಲ್ಪ ಸಮಾಧಾನ ಮಾಡಿ ಆಮೇಲೆ ದೇವಸ್ಥಾನದ ಒಳಗಡೆ ಹೋದ್ವಿ. ಈ ದೇವಸ್ಥಾನದಲ್ಲಿ ಮೊದಲಿಗೆ ದೇವಸ್ಥಾನದ ಒಳಗಡೆ ಬಂದಾಗ ಸರ್ವಾಂಗ ಸುಂದರಿ ಅಮ್ಮನವರು ದೇವಸ್ಥಾನ ಸಿಗುತ್ತೆ ನೋಡಿ. ಯಾವುದೇ ದೇವಸ್ಥಾನದ ಬಾಗಿಲುಗಳು ತೆರೆದಿರೋದಿಲ್ಲ, ಎಲ್ಲ ಕ್ಲೋಸ್ ಆಗಿರುತ್ತೆ. ಆದರೆ ಸಣ್ಣದಾಗಿ ಬಾಗಿಲು ಮೂಲಕ ನಾವು ನೋಡ್ಕೊಬೋದು. ಆ ಕಿಟಕಿ ಕಂಡಿ ಇರುತ್ತಲ್ವ, ಈ ಥರದಲ್ಲಿ ನೋಡ್ಬೋದು. ಯಾವ ಬಾಗಿಲು ಕೂಡ ಓಪನ್ ಆಗಿರಲ್ಲ. ಆದ್ರೂ ಕೂಡ ದೇವ್ರ ದರ್ಶನ ಮಾಡಿದ್ದು ಏನೋ ಒಂಥರ ತುಂಬಾ ಖುಷಿ ಅಂತ ಅನ್ನಿಸ್ತು ನೋಡಿ. ನೀವು ಕೂಡ ದೇವ್ರ ದರ್ಶನವನ್ನು ಮಾಡ್ಕೊಳ್ಳಿ, ನಿಮಗೂ ಕೂಡ ದೇವರು ಒಳ್ಳೆಯದನ್ನು ಮಾಡಲಿ ನೋಡಿ. ಇದಾದಮೇಲೆ ನೆಕ್ಸ್ಟು ಅಲ್ಲೇ ದುರ್ಗಮ್ಮ ದೇವಸ್ಥಾನ ಕೂಡ ಇದೆ. ಅಲ್ಲಿಗೆ ಹೋಗಲಿಲ್ಲ ಅಂದರೆ ಹೇಗೆ ಅಂತ ಹೇಳ್ಬಿಟ್ಟು ಮತ್ತೆ ದುರ್ಗಮ್ಮ ದೇವಸ್ಥಾನಕ್ಕೂ ಕೂಡ ಹೋದ್ವಿ. ಈ ಸೈಡ್ ಬಂದರೆ ಅಂತೂ ಪ್ಲೇಸ್ಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸುತ್ತ ನೇಚರ್ ಇರುತ್ತಲ್ವಾ, ಸುತ್ತನೂ ಈ ರೀತಿ ಇರೋದ್ರಿಂದ ನೋಡೋದಕ್ಕೆ ಒಂಥರ ಖುಷಿ ಅಂತ ಅನಿಸುತ್ತೆ. ತಾಯಿ ದುರ್ಗಮ್ಮ ದೇವಿಯವರು, ದುರ್ಗಮ್ಮ ದೇವಿ ದರ್ಶನವನ್ನು ಕೂಡ ಮಾಡಿಕೊಂಡು ನಾವು ನೆಕ್ಸ್ಟು ಕಳಸೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಕಳಸೇಶ್ವರ ಸ್ವಾಮಿಯನ್ನು ದರ್ಶನವನ್ನು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದ್ವಿ. ಬನ್ನಿ ನಾವೆಲ್ಲರೂ ಕಳಸೇಶ್ವರ ಸ್ವಾಮಿ ದರ್ಶನವನ್ನು ಕೂಡ ಮಾಡೋಣ. ಆ ಈಶ್ವರ ನಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ನಾವೇನಾದರೂ ದೇವಸ್ಥಾನಕ್ಕೆ ಹೋಗೋದು ಬೇಡ ಅಂತ ಅಂದ್ಕೊಂಡು ಹೋಗಿದ್ದಿದ್ರೆ ನಿಜವಾಗ್ಲೂ ಈ ದೇವಸ್ಥಾನ ನೋಡೋಕ್ಕಾಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಏನೋ ದೇವ್ರ ಆಶೀರ್ವಾದ ಇತ್ತು ಅಂತ ಅನಿಸುತ್ತೆ. ಅದಕ್ಕೇ ದೇವ್ರ ದರ್ಶನ ನಮಗೆಲ್ರಿಗೂ ಸಿಕ್ತು. ಅದಾದಮೇಲೆ ಎಲ್ಲರೂ ಕೂಡ ಈ ದೇವಸ್ಥಾನದಲ್ಲೇ ಊಟನ ಮುಗಿಸ್ಕೊಂಡ್ವಿ. ನಿಜವಾಗ್ಲೂ ದೇವಸ್ಥಾನದಲ್ಲಿ ಊಟ ತುಂಬಾ ಚೆನ್ನಾಗಿತ್ತು. ನಿಜವಾಗ್ಲೂ ದೇವಸ್ಥಾನದ ಪ್ರಸಾದ ಸಿಗೋದಕ್ಕೂ ಪುಣ್ಯ ಮಾಡಿರಬೇಕು ಅಂತ ಹೇಳ್ತಾರೆ. ಊಟ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ದೇವಸ್ಥಾನದಲ್ಲಿ ಒಂದು 10 ನಿಮಿಷ ಕೂತಿದ್ದು ಅದಾದಮೇಲೆ ಮನೆಗೆ ಹೊರಟ್ವಿ. ನಾವು ದೇವಸ್ಥಾನದಿಂದ 1:30 ಅಷ್ಟರೊಳಗೆ ಹೊರಟ್ವಿ. ಹಾಸನಿಗೆ ಬರೋ ಅಷ್ಟರೊಳಗೆ 4 ಗಂಟೆ ಆಗಿತ್ತು. ಇನ್ನೇನು ಫುಲ್ ಜರ್ನಿ ಮಾಡಿ ಎಲ್ರಿಗೂ ಸುಸ್ತಾಗಿತ್ತು. ಆದ್ರೂ ಕೂಡ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ತುಂಬಾ ಖುಷಿ ಅಂತ ಅನ್ನಿಸ್ತು. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.